ಸ್ನೇಹಿತರೆ ನಮಸ್ಕಾರ. ಬಹಳ ಜನರ ಮನಸ್ಸಲ್ಲಿ ಹೀಗೆ ಇದೆ, ರೈತರಿಗೆ ಎಲೆ ಚುಕ್ಕಿ ರೋಗ ಬಂದರೂ ಸರ್ಕಾರ ಪರಿಹಾರ ಕೊಡಬೇಕು, ವಿದೇಶದಿಂದ ಅಡಿಕೆ ಆಮದಾದರೂ ಸರ್ಕಾರ ಕೆಲಸ ಮಾಡಬೇಕು, ಬೆಲೆ ಬಿದ್ದರೂ ಬೆಂಬಲ ಬೆಲೆ ಕೊಡಬೇಕು, ಸಬ್ಸಿಡಿ ಗೊಬ್ಬರಕ್ಕೆ ಕರೆಂಟಿಗೆ ಸರ್ಕಾರವೇ ಕೊಡಬೇಕು. ಹಾಗಿದ್ರೆ ರೈತರಿಗೆ ಏನು ಕೆಲಸ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ಅನ್ನಿಸ್ಬೋದು ಎಲ್ಲವನ್ನೂ ಕೂಡ ಸರ್ಕಾರ ಮಾಡೋದಾದರೆ ಮತ್ತು ರೈತರಿಗೆ ಏನು ಕೆಲಸ ಅಂತ ಹೇಳೋ ಪ್ರಶ್ನೆ ಬರ್ಬೋದು. ಕೆಲವು ಉದಾಹರಣೆಗಳ ಮೂಲಕ ಇದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಅಮೇರಿಕ ಭಾರತದ ಮೇಲೆ 50% ಟ್ಯಾರಿಫನ್ನು ಹಾಕಿತ್ತು. ಭಾರತದ ಬಹಳ ಉದ್ದಿಮೆಗಳಿಗೆ ಸಮಸ್ಯೆ ಆಗಿದೆ. ಫಾರ್ಮಾಸ್ಯೂಟಿಕಲ್ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಜೆಮ್ಸ್ ಆ್ಯಂಡ್ ಜ್ಯುವೆಲ್ಲರ್ಸ್ ಇರ್ಬೋದು, ಈವನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಗಳು ಎಲ್ಲರಿಗೂ ಕೂಡ ಸಮಸ್ಯೆ ಆಗಿದೆ. ಏನಾಗಿತ್ತಂತ ಆವಾಗ ಯೋಚನೆ ಮಾಡಿ. ಆವಾಗ ಅವರಿಗೆಲ್ಲ ಒಂದು ಆರ್ಗನೈಸೇಷನ್ ಇದೆ, FICCI ಅಂತ, ಫಿಕಿ ಅಂತ ಕರೀತಾರೆ, ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆ್ಯಂಡ್ ಕಾಮರ್ಸ್ ಸಮಥಿಂಗ್. ಅವರು ಇಡೀ ತಂಡವಾಗಿ ಪ್ರಧಾನಮಂತ್ರಿಯನ್ನು ಭೇಟಿಯಾಗಿದ್ದಾರೆ, ಪೀಯೂಷ್ ಗೋಯಲನ್ನು ಭೇಟಿಯಾಗಿದ್ದಾರೆ, ಅದೇ ರೀತಿ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿದ್ದಾರೆ. ನಮಗೆ ಈ ರೀತಿಯ ಸಮಸ್ಯೆಗಳಿದೆ, ಇದನ್ನು ನೀವು ಪರಿಹಾರ ಮಾಡಿಲ್ಲ ಅಂತಾದರೆ ನಮ್ಮ ಉದ್ಯಮಗಳು ಕುಸಿದು ಹೋಗುತ್ತೆ, ಭಾರತದ ರಫ್ತು ಹೆಚ್ಚು ಕಡಿಮೆ ನಿಂತೇ ಹೋಗುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರ ತಕ್ಷಣ ಏನು ಮಾಡಿದೆ ಅಂತ ಹೇಳಿದರೆ, ತಕ್ಷಣ ಪೀಯೂಷ್ ಗೋಯಲ್ ಮತ್ತು ಅವರ ತಂಡವನ್ನು ಕಳಿಸಿ ಅಮೇರಿಕದ ಜೊತೆ EU ಜೊತೆ ಒಪ್ಪಂದದ ಪ್ರಯತ್ನವನ್ನು ಮಾಡಿದೆ. ಇದರ ಮೊದಲು ಇಂಟರಿಮ್ ಪರಿಹಾರ ಅಂತ ಹೇಳುವ ರೀತಿಯಲ್ಲಿ ಸಾರ್ವಜನಿಕವಾಗಿ ಗೊತ್ತಾಗದಿದ್ದರೂ ಕೂಡ ಇಂಟರಿಮ್ ಪರಿಹಾರದ ರೀತಿಯಲ್ಲಿ ಸರ್ಕಾರ GSTಯನ್ನು ಹಲವು ವಸ್ತುಗಳಿಗೆ ಕಡಿಮೆ ಮಾಡಿದೆ. ಅದರಲ್ಲಿ ಬಹಳ ವಸ್ತುಗಳು ಎಕ್ಸ್ಪೋರ್ಟ್ ಆದಾಗ 50% ಟ್ಯಾರಿಫ್ ಬೀಳುವಂಥ ವಸ್ತುಗಳಾಗಿತ್ತು. ಅಂದರೆ ಇಂಡಸ್ಟ್ರಿಯ ರಕ್ಷಣೆಗೆ ಸರ್ಕಾರ ಕಟಿಬದ್ಧವಾಗಿದೆ ಅಂತ ಹೇಳುವಂಥ ಸಂಗತಿಗಳನ್ನು ಮಾಡಿದೆ. ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ರಷ್ಯಾದಿಂದ ತರಬಾರದು ಅಂತ ಹೇಳಿದ್ದಾರೆ. ಪೆಟ್ರೋಲಿಯಂ ಉದ್ದಿಮೆಗಳು ದೊಡ್ಡ ದೊಡ್ಡ ಕುಳಗಳು ನಮ್ಮ ದೇಶದಲ್ಲಿ ಇದ್ದಾವೆ, ಅವುಗಳಿಗೆಲ್ಲ ಬಹಳ ಸಮಸ್ಯೆ ಆಗಿದೆ. ಅವರು ಪ್ರಧಾನಮಂತ್ರಿಯವರ ಮೇಲೆ ಒತ್ತಡ ಹಾಕಿದ್ದಕ್ಕೆ ಇವತ್ತು ಅಮೇರಿಕದಿಂದ ಬದಲಿಯಾಗಿ ಅವರಿಗೆ ಕ್ರೂಡ್ ಆಯಿಲನ್ನು ತಂದು ಮತ್ತೆ ರಿಫೈನ್ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಸರ್ಕಾರ ಅವರ ಪರವ ಅಂತ ಹೇಳುವಂಥ ಪ್ರಶ್ನೆ ನಿಮಗೆ ಬರ್ಬೋದು. ಸರ್ಕಾರ ಅವರ ಪರ ಇವರ ಪರ ಅಂತ ಹೇಳೋ ಪ್ರಶ್ನೆ ಇಲ್ಲ. ಸರ್ಕಾರ ದೇಶದ ಪರ. ದೇಶದಲ್ಲಿ ಯಾವುದೇ ಉದ್ದಿಮೆ ಸೋತಾಗ, ಯಾವುದೇ ಉದ್ದಿಮೆ ಸಮಸ್ಯೆ ಆದಾಗ ಪರಿಹಾರವನ್ನು ಮೊದಲಾಗಿ ಯಾರಿಗೆ ಕೈಗೆತ್ತಿಕೊಳ್ಬೇಕು ಹೇಳಿದರೆ ನಾವು ಮ್ಯಾಂಡೇಟ್ ಮಾಡಿ ಕಳಿಸಿದಂಥ ಸರ್ಕಾರ. ಆ ಕಾರಣಕ್ಕಾಗಿ ಅವರಿಗೆ ಬೆಂಬಲ ಕೊಟ್ಟಿದೆ. ಈಗ ಅವರು ವಿದ್ಯಾವಂತರು, ಅವರು ಹಣವಂತರು, ಎಷ್ಟೋ ಮಂದಿ ಬಿಲಿಯನರ್ಗಳು ಇರುವಂಥ ಕ್ಷೇತ್ರ ಅದು. ಅವರಿಗೆ ಸರ್ಕಾರ ಇಷ್ಟು ಸಹಾಯ ಮಾಡಬೇಕಾದಂಥ ಸ್ಥಿತಿ ಇದೆ ಅಂತಾದರೆ, ಮಾಮೂಲು ವಿದ್ಯಾಭ್ಯಾಸವೇ ಬಹಳ ಕಡಿಮೆ ಇದ್ದು ತೀವ್ರ 25-30% ಜನ ಕಡು ಬಡತನದಲ್ಲಿರುವಂಥ ಕ್ಷೇತ್ರ ಅಂತ ಗುರುತಿಸಲ್ಪಟ್ಟಂಥ ಕೃಷಿ ಕ್ಷೇತ್ರದಲ್ಲಿ ಈ ರೀತಿಯ ಸಮಸ್ಯೆಗಳು ಬಂದಾಗ ಸರ್ಕಾರ ಸ್ಪಂದಿಸಲಿಲ್ಲ ಅಂತಾದರೆ, ಸರ್ಕಾರ ತಕ್ಷಣವಾದಂಥ ಪರಿಹಾರ ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂತಾದರೆ ಕೇವಲ ಕೃಷಿಕರಿಗೆ ಮಾತ್ರ ಅಲ್ಲ, ಉತ್ಪಾದನೆಗೂ ಹೊಡೆತಾಗುತ್ತೆ. ಇನ್ನು ಎಷ್ಟೋ ಕೃಷಿ ಕಾರ್ಮಿಕರಿಗೆ ಹಾಗೂ ಹಳ್ಳಿಯಲ್ಲಿರುವ ಸಾಕಷ್ಟು ಜನರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗುವಂಥ ಸ್ಥಿತಿಯಾಗುತ್ತೆ. ಹಾಗಾಗಿ ರೈತರ ಸಮಸ್ಯೆಯನ್ನು ಕೇವಲ ರೈತರ ಸಮಸ್ಯೆ ಅಂತ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ರೈತರ ಸಮಸ್ಯೆಯು ಕೂಡ ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ಅದು ರಾಷ್ಟ್ರದ ಸಮಸ್ಯೆ ಅಂತ ಹೇಳೋ ಆಲೋಚನೆ ಮಾಡಿ, ನಮಗೆ ಎಲ್ಲ ಹಕ್ಕುಗಳಿದೆ, ಸರ್ಕಾರದಿಂದ ಇದಕ್ಕೆ ಪರಿಹಾರವನ್ನು ಕೊಡಿ, ಈ ಸಮಸ್ಯೆಗೆ ನೀವು ಉತ್ತರ ಕೊಡಿ ಅಂತ ಪ್ರಶ್ನೆಯನ್ನು ಕೇಳುವಂಥ ಅಧಿಕಾರ ಎಲ್ಲ ರೈತರಿಗೂ, ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಕೂಡ ನಾವೇ ಆಯ್ಕೆ ಮಾಡಿ ಕಳಿಸಿದಂಥ ಜನಪ್ರತಿನಿಧಿಗಳ ಮೂಲಕ ಆಯ್ಕೆಯಾದ ಸರ್ಕಾರದ ಹತ್ರ ಕೇಳುವ ಎಲ್ಲ ಅಧಿಕಾರ ನಮಗಿದೆ ಅಂತ ಹೇಳುವುದನ್ನು ನಾವು ನೆನಪಿಸಬೇಕು. ನಮಸ್ಕಾರ.